ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಮನೆಯ ದಿಗ್ಬಂಧನಕ್ಕಾಗಿ ಯಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ, ಅಂದರೆ ಅರ್ಥ ಆಗುತ್ತದೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಯಂತ್ರವನ್ನು ಭುಜಪತ್ರೆ ಮೇಲೆ ಬರೆಯಬೇಕಾದರೆ ಅದಕ್ಕೆ ಬರೆಯಲಿಕ್ಕೆ ಏನೇನು ವಸ್ತುಗಳು ಬೇಕಪ್ಪ ಅಂದರೆ ಗೋರಾಂಜನ, ಕಸ್ತೂರಿ, ಕೇಸರ್, ಕುಂಕುಮ, ಈ 4 ವಸ್ತುಗಳನ್ನು ಹಾಕಿ ಈ ಯಂತ್ರವನ್ನು ಭುಜಪತ್ರೆಯ ಮೇಲೆ ಬರೆಯಬೇಕು. ಬರೆಯುವ ನಂತರ ಇದಕ್ಕೆ ನೀವು ಏನು ಆರಾಧನೆ ಮಾಡ್ತಿರಲ್ಲ ಆ ಕೊಠಡಿಯಲ್ಲಿ ಕುಳಿತುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಒಂದು 5 ಊದಿನ ಕಡ್ಡಿ ಹಚ್ಚಿ ಸುಗಂಧವಾದ ದ್ರವ್ಯವನ್ನು ಲೇಪನ ಮಾಡಿಕೊಳ್ಳಬೇಕು. ನಿಮ್ಮ ಶರೀರ ಮೇಲೆ ಆಯಿತು, ಆ ರೂಮಿನಲ್ಲಾಯಿತು, ಸುಗಂಧವಾದ ದ್ರವ್ಯವನ್ನು ಲೇಪನ ಮಾಡಬೇಕು. ಲೇಪನ ಮಾಡಿದ ನಂತರ ಈ ಯಂತ್ರವನ್ನು ಬರೆಯೋದಕ್ಕೆ ಕುಳಿತುಕೊಳ್ಳಬೇಕು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಇದೇ ರೀತಿ ಯಂತ್ರವನ್ನು ಬರೆಯಬೇಕು. 4 ಯಂತ್ರಗಳನ್ನು ಬರೆಯಬೇಕು. ಬರೆದ ನಂತರ ಇದಕ್ಕೆ ಒಂದು ಮಂತ್ರವಿದೆ. ಏನಪ್ಪ ಮಂತ್ರ ಅಂದರೆ, ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಣಿ ಪರಮಸಾಧ್ವಿ ಸುಗನಿ ನಿಜನಂದಿನಿ ಶತ್ರು ಸಂಹಾರಿಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾಲ ರಕ್ಷಣಿ ಓಂ ರೀಂ ಶ್ರೀಂ ಕ್ಲೀಂ ರೀಂ ರೀಂ ಸ್ವಾಹ. ಈ ಮಂತ್ರದಿಂದ 1008 ಬಾರಿ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿದ ನಂತರ ಇದನ್ನೊಂದು ತಾಮ್ರದ ಚೆಂಬಿನಲ್ಲಿ ಇಡಬೇಕು. ಇದನ್ನು ಇಟ್ಟ ನಂತರ ಇದಕ್ಕೆ ಒಂದು 5 ವನಸ್ಪತಿಗಳನ್ನು ಹಾಕಬೇಕು. ಯಾವುದಪ್ಪ ವನಸ್ಪತಿಗಳಂದರೆ ದೇವದಾರ, ಜಟಾಮಾಸಿ, ಮಯೂರಶಕೆ, ಲಘು ನಾರಿಯಲ್ ಹಾಗೆ ಗಂಧ. ಇದನ್ನಷ್ಟು ಆ ತಾಮ್ರದ ಚೆಂಬಿನಲ್ಲಿ ಹಾಕಿ ಈ ಯಂತ್ರವನ್ನು ನಾನು ಹೇಳಿದಂಥ ಮಂತ್ರದಿಂದ ಅಭಿಮಂತ್ರಿಸಿ ಆ 4 ತಾಮ್ರದ ಚರಗಿನ ಒಳಗೆ ಈ ಯಂತ್ರವನ್ನು ಇಟ್ಟು ಅದಕ್ಕೆ ಮತ್ತೆ ಪುನಃ 108 ಬಾರಿ ತಾಮ್ರದ ಚರಗಿ ಮೇಲೆ ಅಭಿಮಂತ್ರಿಸಬೇಕು. ನಾ ಹೇಳಿದಂಥ ಮಂತ್ರವು. ಆ ಮಂತ್ರದಿಂದ ಅಭಿಮಂತ್ರಿಸಿದ ನಂತರ ಆ ತಾಮ್ರದ ಚರಗಿಯನ್ನು ಇಲ್ಲ ತಾಮ್ರದ ಗಿಂಡಿಯನ್ನು ತೆಗೆದುಕೊಂಡು ವಸ್ತ್ರದಲ್ಲಿ ಕಟ್ಟಿ, ಬಿಳಿ ವಸ್ತ್ರ ಆಗಲಿ, ಕೆಂಪು ವಸ್ತ್ರ ಆಗಲಿ, ಹಾಗೆ ಹಸಿರು ವಸ್ತ್ರ ಆಗಲಿ, ಇಲ್ಲ ಕಡ್ಡಿ ವಸ್ತ್ರ ಆಗಲಿ, ಈ 4 ವಸ್ತ್ರದಲ್ಲಿ ಒಂದ್ಯಾವುದರ ವಸ್ತ್ರವೊಂದರಲ್ಲಿ ಕಟ್ಟಿ ಇದನ್ನು 4 ದಿಕ್ಕಿನಲ್ಲಿ ನಿಮ್ಮ ಮನೆಯಲ್ಲಿ ಕಟ್ಟಬೇಕು. ಕಟ್ಟಿದರೆ ಯಾರು ಮಾಟ ಮಂತ್ರ ತಂತ್ರ ಕ್ರಿಯೆ ನಿಮ್ಮ ಮನೆಯ ಮೇಲೆ ಮಾಡುತ್ತಾರೋ ಅದು ಆ ಮನೆಯನ್ನು ನಾಟೋದಕ್ಕೆ ಕೊಡೋದಿಲ್ಲ. ಆ ಮನೆ ಸುರಕ್ಷವಾಗಿ ಇರುತ್ತದೆ. ಇದನ್ನು ಕಟ್ಟಬೇಕಾದ್ರೆ ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯು ಈ 4 ದಿಕ್ಕಲ್ಲಿ ಕಟ್ಟಬೇಕು. ಈ ಯಂತ್ರ ಬರೆಯುವುದಕ್ಕಿಂತ ಮುಂಚೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಬೇಕು. ಆಮೇಲೆ ನಿಮ್ಮ ಪಿತೃರನ್ನು ಆರಾಧನೆ ಮಾಡಿ, ನಿಮ್ಮ ಗುರುವಿನನ್ನು ಆರಾಧನೆ ಮಾಡಿ ಈ ಯಂತ್ರವು ಬರೆಯಬೇಕು. ಬರೆದ ನಂತರ ನಾನು ಹೇಳಿದೆನಲ್ಲ, ಅದೇ ರೀತಿಯನ್ನು 4 ಮೂಲೆಯಲ್ಲಿ ಇದನ್ನು ಸ್ಥಾಪನೆ ಮಾಡಿದರೆ ಆ ಮನೆಯು ದಿಗ್ಬಂಧನ ಆಗುತ್ತದೆ. ದಿಗ್ಬಂಧನಪ್ಪ ಅಂದರೆ ನೀವು ಡೌಟ್ ಪಡ್ಬೋದು, ಗುರುಗಳೇ ದಿಗ್ಬಂಧನ ಅಂದರೆ ಯಾವ ರೀತಿ ಅಂತೇಳಿ. ಕಣ್ಣಿಗೆ ಕಾಣಲಂಗೆ ಈ ಯಂತ್ರವು ತಾನೇ ಜಾಗೃತ ಆಗುತ್ತದೆ. ಜಾಗೃತ ಆಗಿ 4 ಮೂಲೆಯನ್ನು ಯಾವುದೇ ಪೀಡೆ ಪಿಶಾಚಿ ಭೂತ ಯಂತ್ರ ಮಂತ್ರ ತಂತ್ರ ಯಾವುದೇ ನಿಮ್ಮ ಮನೆಗೆ ನಾಟದಂಗೆ ಇದು ಕಾಯುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತೊಂದರೆ ಇದ್ದಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.